ಅವ್ರು ಅವ್ರ ಕಮೆಂಟ್ಸ್ ಮಾಡಿದ್ಮೇಲೆ ನಾನು ಮಾಡ್ತೀನಿ. ನನ್ನ ಮೇಲೆ ಆಣೆ ಇಟ್ಟು ನೋಡ್ಬಿಟ್ಟು ನಾನು ಮಾಡ್ತೀನಿ, ಇವಾಗಲೇ ಮಾಡ್ತೀನಿ ಅಂತ ನಾನು ಹೇಳಲ್ಲ. ಓಕೆ, ನೀವು ಕಮೆಂಟ್ ಮಾಡಿದ್ರೆ ಅವ್ನು ಟಾಸ್ಕ್ ಮಾಡ್ತಾನಂತೆ. ಮಾಡಲ್ಲ, ಕಮೆಂಟ್ ಮಾಡಿದ್ರೆ ನೋಡ್ಬಿಟ್ಟು ಮಾಡ್ತೀನಿ. ಅದೇ ನೀವು ಕಮೆಂಟ್ ಮಾಡಿದ ಮೇಲೆ ನೀವೇನು ಕಮೆಂಟ್ ಮಾಡಿದಾರ ನೋಡ್ಕೊಂಡು ಆ ಟಾಸ್ಕ್ನ ಮಾಡ್ತಾನೆ. ಕರೆಕ್ಟೇನಾ? ಮಾಡಲ್ಲ, ನೋಡ್ಬಿಟ್ಟು ಅವ್ನು ಹೇಳ್ತಾ ಇರೋದು ನೋಡಿ, ಕಮೆಂಟ್ನ ನೋಡ್ಬಿಟ್ಟು ಅದು ಮಾಡೋದಕ್ಕಾದ್ರೆ ಮಾಡ್ತೀನಿ ಅಂತ ಅಲ್ವೇನಾ? 9, 10 ಕಮ್ ಗಾಯ್ಸ್ ನೋಡಿ ಇಲ್ಲಿ ನೀರೇ ಸಿಗಲ್ಲ. ಕ್ಯಾಪ್ ಹೊಡಿಯೋ ಅಂದ್ರೆ ಇವನು ಬಾಟಲ್ನೇ ಬಿಡಿಸ್ಬಿಟ್ಟ. ಹೇಳು. ಓ ಕರೆಕ್ಟ್, ಮಂಕಿ ಆ ಥರನೇ ಮಂಕಿ ಸೊಂದು ಮಾಡು ಇವತ್ತೇ ಮಾಡಿದ್ರೆ ಇನ್ನೊಂದ್ಸಲ. ಅಂತಂದ್ರೆ ಈಸಿ ಪೀಸಿ ಲೆಮನ್ ಸ್ಕ್ವೀಸಿ ಅಂತೆ ನಾನು ಡ್ರಾಯಿಂಗ್ ಮಾಡೋದು. ಸರಿ ಮಾಡಪ್ಪ ನಿನ್ ಡ್ರಾಯಿಂಗ್. ನಾನು ಈಸಿ ಪೀಸಿ ಲೆಮನ್ ಸ್ಕ್ವೀಸಿ ಮಾಡಿದ್ನಲ್ಲ, ನೋಡಿದಲ್ಲ ಎಷ್ಟು ಚೆನ್ನಾಗಿತ್ತು. ವೆಂಕಟಾಚಲನಿಲಯ ವೈಕುಂಠಪುರವಾಸ. ಅಷ್ಟೇ ಅದು ಒಂದು ಪ್ಯಾರನಾ? 2 ಲೈನ್ ಹೇಳ್ಬಿಟ್ಟು 1 ಪ್ಯಾರ ಆಡ್ದೆ ಅಂತವನೆ. ಓಕೆ, ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ವ್ಲಾಗ್ ಜೊತೆ ನಾವು ಬಂದಿದ್ದೀವಿ. ಲಾಸ್ಟ್ ವ್ಲಾಗಲ್ಲಿ ಇವನು ನನಗೆ 6 ಟಾಸ್ಕ್ಗಳು ಕೊಟ್ಟಿದ್ದ, ನಾನು ಮಾಡಿದ್ದೆ. ಇವತ್ತಿನ ವ್ಲಾಗಲ್ಲಿ ನಾನು ಇವನಿಗೆ ಅದೇ ರೀತಿ 6 ಟಾಸ್ಕ್ಗಳನ್ನ ಕೊಡ್ತೀನಿ. ಇನ್ನೆಷ್ಟು? 5. ನನಗೆ ಮಾತ್ರ 6 ಕೊಟ್ಟೆ? ಸುಮ್ಮನೆ ಒಂದು ಎಕ್ಸ್ಟ್ರಾ ಕೊಟ್ಟೆ ಅಷ್ಟೇ. ಇಲ್ಲ ನೀವು ಗೊತ್ತಾ ಸೂಪರ್ ಇಲ್ಲ. ಅಂತಂದು ಅದು ಇಬ್ರಿಗೂ ಸೇಮ್ ಈಕ್ವಲ್. ಓಕೆ, ಸೊ ನಿನಗೂ 6 ಟಾಸ್ಕ್ ಕೊಡ್ತೀನಿ, ನೀನು 6 ಟಾಸ್ಕ್ ಮಾಡಬೇಕು ಇವತ್ತು. ಓಕೆನಾ? ಆಯ್ತು. ಓಕೆ, ಸ್ಟಾರ್ಟ್ ಮಾಡೋಣ. ನೋಡೋಣ 6 ಟಾಸ್ಕ್ ಮಾಡ್ತಾನ ಮಾಡಲ್ವಾ ಅಂತ. ಓಕೆ, ಆರ್ ಯು ರೆಡಿ? ಎಸ್. ಓಕೆ, ಲೆಟ್ಸ್ ಸ್ಟಾರ್ಟ್. ಈಗ ನೀನು ಯಾವುದಾದ್ರೂ 3 ಅನಿಮಲ್ಸ್ ತರ ಸೌಂಡ್ ಮಾಡಬೇಕು. ಇದು ಫಸ್ಟ್ ಟಾಸ್ಕ್. ಒಂದು 3 ಅನಿಮಲ್ಸ್ ತರ ಸೌಂಡ್ ಮಾಡಬೇಕು. ಇಲ್ಲ 5 ಅನಿಮಲ್ಸ್ ಮಾಡೋಣ ಅಲ್ವಾ? 3 ತುಂಬಾ ಚಿಕ್ಕದಾಯ್ತು. 3 ತುಂಬಾ ಚಿಕ್ಕದಾಯ್ತಲ್ವಾ? 3 ಈಸಿಯಾಗಿ ಮಾಡ್ಬಿಡ್ತಾನೆ ಅವನು. ಇಲ್ಲ 5 ಅನಿಮಲ್ಸ್. ಐ ಆಮ್ ಸಾರಿ, 5 ಅನಿಮಲ್ಸ್. ಕಮ್ ಸಿಟಿ ಹಿಯರ್. 5 ಅನಿಮಲ್ಸ್ ಮಾಡಬೇಕು. ಕುತ್ಕೊಂಬಪ್ಪ ರಾಜ್ಕುಮಾರ, ಎಲ್ಲಿ ಹೋಗ್ತಾ ಇದೆಯಾ? ಯಾವ ಅನಿಮಲ್ ಅದು? ಹಾ, ಓಕೆ, 1 ಅನಿಮಲ್ ಆಯ್ತು ಗೈಸ್. ಉಲ್ಫ್ ಸೌಂಡ್ ಮಾಡಿದ್ದಾನೆ. ನೆಕ್ಸ್ಟ್. ಓಕೆ, ಡಾಗ್ ಸೌಂಡ್ ಮಾಡಿದ್ದಾನೆ. 2 ಆಯ್ತು. ಇನ್ನೊಂದೇ ಒಂದ? ಇಲ್ಲ 5. ಹಂಗಂದ್ರೆ ಫಸ್ಟ್ ಟಾಸ್ಕ್ ನಮ್ಮ ಹುಡುಗ ಸೋಲ್ತಾ ಇದ್ದಾನೆ ಗೈಸ್. ಫಸ್ಟ್ ಟಾಸ್ಕ್ ಸೋತಾ, ಸೆಕೆಂಡ್ ಟಾಸ್ಕ್ ಹೋಗೋಣ. ಫಸ್ಟ್ ಟಾಸ್ಕ್ ಸೋತ್ಬಿಟ್ಟ. ಹೇಳು. ಮಂಕಿ ಸೌಂಡ್ ಮಾಡು ಇನ್ನೊಂದ್ಸಲ. ಹೆಂಗೆ ಇನ್ನೊಂದ್ಸಲ ಮಾಡು ಗೈಸ್. ಮಂಕಿ ಈ ತರ ಸೌಂಡ್ ಮಾಡತ್ತಂತೆ. ಅದು ಕರೆಕ್ಟ್ ಆಗೈತಾ ಇಲ್ವಾ ನೀವೇ ಕಮೆಂಟ್ ಮಾಡಿ ಹೇಳಿ. ಓಕೆ, ಏನಾಯ್ತು? ಫಸ್ಟ್ ಉಲ್ಫ್ ಮಾಡ್ದ, ಸೆಕೆಂಡ್ ಡಾಗ್ ಮಾಡ್ದ, ಆಮೇಲೆ 3ನೇದು ಮಂಕಿ ಮಾಡ್ದ. ಓಕೆ, ಡಾಗು ಉಲ್ಫು ಮಂಕಿ ಮಾಡಿದ್ರೆ ಇನ್ನು 2 ಅನಿಮಲ್ ಇದೆ. ಬೇಗ ಮಾಡಬೇಕು, ಟೈಮ್ ಆಗ್ಬಿಡುತ್ತೆ. ಮಾಡಿ. ಇನ್ನು 2 ಅನಿಮಲ್ಸ್ ಪೆಂಡಿಂಗ್ ಇದೆ ಗೈಸ್. ನಮ್ಮ ಹುಡುಗ ಸೋಫಾರ್ ಮಾಡಿರೋದು ಒಂದು 3 ಅನಿಮಲ್. ಎಲ್ಲಿ ಬರ್ದಂಗಿಲ್ಲ. ಕೂದು 2 ಅನಿಮಲ್ ಬೇಗ. ಇನ್ನೊಂದ್ಸಲ ಮಾಡು. ಹಿಂಗೆ ಸ್ನೇಕ್ ಬಂದ್ ಮಾಡ್ದ. 4 ಆಯ್ತು. ನೆಕ್ಸ್ಟ್. ಇದು ಯಾವ್ದ? ಇದು ಲಯನ್ ಹಂಗ್ ಸೌಂಡ್ ಮಾಡತ್ತಾ? ಹೆಂಗೆ? Good evening, Hanuman. ಸರಿ, ಕೂತ್ಕೋ. ಓಕೆ, 5 ಅನಿಮಲ್ಸ್ ಆಯ್ತು ಗೈಸ್. ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ನಮ್ಮ ಹುಡುಗ. ಈಗ ಸೆಕೆಂಡ್ ಟಾಸ್ಕ್ ಹೋಗೋಣ. ಸೆಕೆಂಡ್ ಟಾಸ್ಕ್ ಬಂದ್ಬಿಟ್ಟು ಗೈಸ್, ಇವನು ನನ್ನ ಡ್ರಾಯಿಂಗ್ ಮಾಡಬೇಕು. ಈಸಿ ಪೀಸಿ ಲೆಮನ್ ಸ್ಕ್ವೀಸಿ ಅಂತೆ ನಾನು ಡ್ರಾಯಿಂಗ್ ಮಾಡೋದು. ಸರಿ ಮಾಡಪ್ಪ ನಿನ್ ಡ್ರಾಯಿಂಗ್. ನಾನು ಈಸಿ ಪೀಸಿ ಲೆಮನ್ ಸ್ಕ್ವೀಸಿ ಮಾಡಿದ್ನಲ್ಲ, ನೋಡಿದಲ್ಲ ಎಷ್ಟು ಚೆನ್ನಾಗಿತ್ತು. ನೀನ್ ಇಲ್ಲೇ ಬಾ, ಅಮ್ಮ ಕೊಡೋದ್ ಬಾ. ಇಲ್ಲಿ ಕುತ್ಕೊಬಾ. ನಿನ್ ಬಿದ್ದು ಇದು ಕುತ್ಕೊಂಡಿರೋದಂತೆ. ಇದು ನೋಡಿ ಏನ್ ಗೈಸ್, ಈಗಿನ ಕಾಲದ ಮಕ್ಕಳು ಸಿಕ್ಕಾಬಿಡಲ್ಲ ಲೇಜಿ. ನಾವು ಇವ್ರ ವಯಸ್ಸಲ್ಲೆಲ್ಲ ಹಿಂಗಿರ್ಲಿಲ್ಲ. ಎಗಿರ್ತಾನೆ ಅಷ್ಟೇ. ಇಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಳಕ್ಕಾಗಲ್ಲ ನೋಡಿ. ಕೂತ್ಕೊಳ್ಳೋ ಅಂದ್ರೆ ಮಲ್ಕೊಳಕ್ ಹೋಗ್ತಾನೆ. ಓಕೆ, ಪ್ರಾಪರ್ಟೀಸ್ ಬಂತು.
ಓಕೆ, ನಮ್ಮ ಟೀಮ್ ಅವರು ಪ್ರಾಪರ್ಟೀಸ್ ತಂದು ಕೊಟ್ಟಿದ್ದಾರೆ. ಇವಾಗ ಡ್ರಾಯಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ನಮ್ಮ ಹುಡುಗ. ಇಲ್ಲಿ 10 out of 10 ನಾನು ತೆಗ್ದಿರೋದು. ಸೆಕೆಂಡ್ ಟಾಸ್ಕ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ನನಗೇನೋ ಡ್ರಾಯಿಂಗ್ ಮಾಡಕ್ ಬರಲ್ಲ, ಆ ಥರ ಮಾಡಿದೆ. ನಿಂಗೆ ಬರೋದು ನಾನು ಡ್ರಾಯಿಂಗ್ ಮಾಡಕ್ಕೆ. ನಿನಗೂ ಬರಲ್ವಾ? ಅಯ್ಯಯ್ಯೋ, ನಿನಗೆ ಬರುತ್ತೆ ಅಂತ ಕೊಡ್ಬಿಡು ನನ್ನ ಟಾಸ್ಕ್ ಇದು. ನಾನು ವಿಚಿತ್ರ ಮಾತ್ರ ಮಾಡ ಹೇಳಿದ್ದೀನಿ, ನೀಟಾಗಿ ಮಾಡಬೇಕು. ವಿಚಿತ್ರವಾಗಿ ಮಾಡಿದ್ರೆ ಈ ಟಾಸ್ಕ್ ಯೂಟ್ಯೂಬ್ ಹೋಗೋದೇ ಇಲ್ಲ, ನಾನು ಹಾಕೋದೇ ಇಲ್ಲ ಅದನ್ನ. ಯಾವುದು? ಎಷ್ಟು ಸೀರಿಯಸ್ ಆಗಿ ಬರೀತದಾನೆ ಅಂತ ಅವ್ನ ಫೇಸ್ ನೋಡಿ ಫ್ರೆಂಡ್ಸ್. ಅವನ ಮುಖನೇ ತೋರಿಸ್ತಾ ಇಲ್ಲ, ಬುಕ್ ಒಳಗಡೆನೆ ಹೊಟ್ಟವನ. ಅದೇನ್ ಬರೀತಾವನೋ ಏನೋ, ಅದೆಷ್ಟು ವಿಚಿತ್ರವಾಗೈತೋ ಏನೋ. ಇದೈತಲ್ಲ ಮೀಸೆ ಕಣೋ. ಏನೋ ಮೀಸೆನ ಅಲ್ತಾ ಡ್ರಾ ಮಾಡಿದೆ. ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇರೋದಲ್ಲ ಗೊತ್ತಾಗ್ತಿತ್ತು ಅಲ್ಲಿ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಬರ್ತಾ ಇದೆ ಅಂತ. ನಮಗೆಲ್ಲ ಗೊತ್ತಾಗೋಯ್ತು. ತುಂಬಾ ಸೀರಿಯಸ್ ಆಗಿ ಬರೀತದಾನೆ. ನಾನು ಫಸ್ಟ್ ಹೇಳ್ಬಿಟ್ಟಿದ್ದೀನಿ, ಕರೆಕ್ಟಾಗಿ ಡ್ರಾಯಿಂಗ್ ಬಂದ್ರೆ ಮಾತ್ರ ಅದು ಲಾಗಲ್ಲಿ ಹೋಗುತ್ತೆ ಅಂತ. ಆಯ್ತಾ? ಎಷ್ಟೊತ್ತವರೆಗೂ ಬರೀತಾ ಇದೆಯೋ? ಇದೊಂದು ಟಾಸ್ಕಲ್ಲಿ 1 hour ಮುಗಿಸ್ಕೊಳಂಗಿದ್ಯಾ? ಇಲ್ಲ 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 ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಾನು 10 minutes ಅಲ್ಲಿ ಬರೆದೆ. ನಿಂದು ಆಲ್ರೆಡಿ 7 minutes ಆಯ್ತು. 7 minutes ಆಯ್ತು. ಇನ್ನು 3 minutes ಇದೆ ಅಷ್ಟೇ, ಬೇಗ ಬರೀ. ರಿವೀಲ್ ಕೊಡಿ ನೋಡೋಣ ಅದೆಷ್ಟು ವಿಚಿತ್ರವಾಗಿ ಬರ್ದವನು ಏನೋ. ಏ ಇದೇನೋ ಇದು? ಯಾರೋ ಇದು? ಇದು ನಾನಾ ಇದು? ಓ ಮೈ ಗಾಡ್, ಎಷ್ಟು ವಿಚಿತ್ರವಾಗಿ ಬರ್ದಿದ್ಯೋ. ನಿನ್ ಡ್ರಾಯಿಂಗ್ ಎಷ್ಟು ನೀಟಾಗಿ ಬರ್ದಿದ್ದ ನಾನು. ನಮ್ಮ ಹುಡುಗ ಚೆನ್ನಾಗಿ ಬರೀತಾನೆ ಡ್ರಾಯಿಂಗ್ ಅಂದ್ರೆ, ಇಷ್ಟು ವಿಚಿತ್ರವಾಗಿ ಬರೆಯೋದು. ಇದು ಯಾರೋ ಇದು? ಈ ತರ ಆಯ್ತಾರ ನನ್ನ ಕಿವಿ. ನಾನು ಎಲಿಫೆಂಟಾ? ಓಕೆ ಗೈಸ್, ಒಂದಷ್ಟು ವಿಚಿತ್ರವಾಗಿ ಮಾಡಿದ್ದಾನೆ ನೋಡಿ. ಈ ತರ ಇದೆ, ತುಂಬಾನೇ ವಿಚಿತ್ರವಾಗಿ ಮಾಡಿದ್ದಾನೆ. ಕಮೆಂಟ್ ಮಾಡಿ ಹೇಳಿ, ನನ್ನ ಡ್ರಾಯಿಂಗ್ ಕರೆಕ್ಟ್ ಆಗಿತ್ತಾ ಇಲ್ಲ ಇವನ್ ಡ್ರಾಯಿಂಗ್ ಚೆನ್ನಾಗಿದ್ಯಾ? ಕಮೆಂಟ್ ಮಾಡಿ ತಿಳಿಸಿ. ನೀವು ಎಲ್ಲೋಗ್ತಾ ಇದ್ದೀರಾ ನೋಡಿ? 3ನೇ ಟಾಸ್ಕ್ ಅಂತ ತಕ್ಷಣ ನಮ್ಗೆ ಎದುರ್ಕೊಂಡು ಹೋಗ್ತಾನೆ. ಹಾಗೆ ನಾವು ಬಿಡ್ತೀವಾ? 3ನೇ ಟಾಸ್ಕ್ ರೆಡಿನಾ? ಈಸಿ ಟಾಸ್ಕು, ತುಂಬಾ ಡಿಫಿಕಲ್ಟ್ ಏನಲ್ಲ. ಕಿಟಕಿ ಕಂಬಿ ಹಿಡ್ಕೊಂಡು ನೇತಾಡ್ಬೇಕು. 30 seconds ಬಿಡದಿರ ನೇತಾಡ್ಬೇಕು. ಅವಾಗ ಅವಾಗ ಆ ಟಾಸ್ಕ್ ಕಂಪ್ಲೀಟ್ ಆಯ್ತು ಅಂತ ಅರ್ಥ. ಓಕೆ, 1 minute 1 minute ಮಾಡ್ತೀಯಾ? ಸ್ಟಾರ್ಟ್ ಮಾಡ್ತಾ ಇದೀವಿ. ಟೈಮರ್ ಸ್ಟಾರ್ಟ್ ಆಯ್ತು. ಹಿಡ್ಕೊಂಡಿದ್ದಾನೆ ನೋಡಿ. ನೋಡೋಣ ನಮ್ಮ ಹುಡುಗ 30 seconds ಹಿಡ್ಕೊಂತಾನೆ ಹೆಂಗೆ ಅಂತ. ಟೈಮರ್ ಇಲ್ಲಿ ನೋಡ್ತಾ ಇದೆ, ಇಲ್ಲಿ ಕಾಣ್ತಾ ಇತ್ತಲ್ಲ ಟೈಮರು. ಟೈಮರ್ ಕಾಣಿಸ್ತಾ ಇದೆ. ಏಯ್ ಮಾಡ್ಬಿಟ್ಟಲ್ಲೇ ನೀಟಾಗಿ. 30 seconds ಆಗೋಯ್ತು, ಇನ್ನೂ ಹಿಡ್ಕೊಳೋನೆ. ಟಾಸ್ಕ್ ನಂಬರ್ 3 ಕಂಪ್ಲೀಟ್ ಆಯ್ತು. ಆರಾಮಾಗಿ 30 seconds ಹ್ಯಾಂಗ್ ಮಾಡ್ದಾನೆಲ್ಲ. ಮೋಸ್ಟ್ಲಿ ಸೆಂಟ್ರಲ್ ಬಿಟ್ಬಿಡ್ತಾನೆ ಅನ್ಕೊಂಡೆ. ಪರವಾಗಿಲ್ಲ, ಹುಡುಗ ಸ್ಟ್ರಾಂಗ್ ಇದ್ದಾನೆ. ಇಲ್ಲಿ ವಯಸ್ಸಿಟ್ಕೊಳ್ಳೋಣ. ಏನೋ ಇಷ್ಟು ಸ್ಟ್ರಾಂಗ್ ಆಗಿದೆ, ನನಗೇನೋ ಸ್ಟ್ರಾಂಗ್ ಇದೆಯಲ್ಲೋ. ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ತೊಲೆ ಒಬ್ಬ. ನೆಕ್ಸ್ಟ್ ಟಾಸ್ಕ್ ಏನು ಅಂದ್ರೆ, ಪೂರ್ವಿಕ್ ಯಾವ್ದಾದ್ರೂ ಒಂದು ಸಾಂಗ್ದು ಒಂದು ಪ್ಯಾರಾ ಸಾಂಗ್ ನ ಹಾಡಬೇಕು. ಬಟ್ ಇವ್ನ ಇಟ್ಕೊಂಡು ವಿಡಿಯೋ ಮಾಡೋದು ತುಂಬಾನೇ ಕಷ್ಟ. ಒಂದ್ ಕಡೆ ಕುತ್ಕೊಳ್ಳೋದಿಲ್ಲ ಅವನು. ಮೂವ್ ಆಗ್ತಾನೆ ಇರ್ತಾನೆ, ಇಲ್ಲಿ ಹೋಗ್ತಾನೆ, ಅಲ್ಲಿ ಬರ್ತಾನೆ, ಅಲ್ಲಿ ಹತ್ತಾನೆ, ಇಳಿತಾನೆ. 1 second ಅವನ್ನ ಕೂರಿಸಿ ಈ ಕ್ಯಾಮ್ರಾ ಇಟ್ಟು ಕೂತ್ಕೊಳ್ಳೋ ಅಂತ ಹೇಳಿದಕ್ಕೆ ಮಾತ್ರ ಅವ್ನು ಸ್ವಲ್ಪ ಹೊತ್ತು ಕುತ್ಕೊಂತಾನೆ ಅಷ್ಟೇ. ಅಲ್ಲೂ ಹೆಂಗ್ ಗೊತ್ತಾಗ್ತಾ ಇರ್ತಾನೆ ನೋಡಿ ನೀವೇ. ಹೇಳಪ್ಪ, ಹೇಳೋ. ಸ್ಟ್ರೈಟ್ ಕೂತ್ಕೊಳ್ಳೋ ಫಸ್ಟ್. ಸಾಂಗ್ ಆಡು, ಸಾಂಗು 1 ಪ್ಯಾರಾ ಆಡ್ ಸಾಕಷ್ಟೇ. ಫುಲ್ ಆಡ್ತೀಯಾ? ಟಾಸ್ ಟೈಮ್ ಮಾಡೋಣ.
ಒಂದು ಪರಾಣ ಸಾಕಾ? ಸರಿ, ನಮ್ಮ ಹುಡುಗನ್ ಫುಲ್ ಸಾಂಗ್ ಬೇಡ ಅಂತ. ವೆಂಕಟಾಚಲ ನಿಲಯ ವೈಕುಂಠಪುರ ವಾಸ. ಅಷ್ಟೇ ಅದು ಒಂದು ಪರಾಣ. 2 ಲೈನ್ ಹೇಳ್ಬಿಟ್ಟು ಒಂದು ಪರ ಆಡ್ದೆ ಅಂತವನೆ ಅಷ್ಟೇ. ಟಾಸ್ಕ್ ಸೋದೋಗ್ಬಿಟ್ಟ ಆ ಟಾಸ್ಕು. ಇಲ್ಲ, ಯಾವುದು ಬಾಣದಲ್ಲಿ ಇಲ್ಲ. ಯಾವ್ದೋ ನಾಡು ನನಗೇನು ಬಾಣದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ, ರಾತ್ರಿ ಆಯ್ತು ಮಳೆಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ವೆರಿ ಗುಡ್. ವೆರಿ ಗುಡ್ ಪೂರ್ವಿಕ್. ನಮ್ಮ ಹುಡುಗ 4 ಟಾಸ್ಕ್ ಎಷ್ಟು ಬೇಗ ಮುಗಿಸ್ತದನಲ್ಲ. ನಾನು ಇಷ್ಟು ಫಾಸ್ಟಾಗಿ ಮಾಡಿರಲಿಲ್ಲ ಟಾಸ್ಕ್ಗಳನ್ನ, ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತಾ ಇದ್ದೆ. ನಮ್ಮ ಹುಡುಗ ತುಂಬ ಫಾಸ್ಟಾಗಿ ಮುಗಿಸ್ತಾನೆ. ಹಿಂಗೆ ಹೇಳಿದ್ರೆ ಆಲ್ರೆಡಿ ಟಕ್ ಅಂತ ಟಾಸ್ಕ್ ಮುಗಿಸ್ಬಿಡ್ತಾನೆ. ನೆಕ್ಸ್ಟ್ ಟಾಸ್ಕ್ ಏನು ಗೊತ್ತಾ? ಏನು ಕೊಡೋದು ನೆಕ್ಸ್ಟ್ ಟಾಸ್ಕ್ ಅವನಿಗೆ? ಓಕೆ ಗೈಸ್, ಆಯಿತು, 4 ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಾನೆ. ಈಗ ನೆಕ್ಸ್ಟ್ ಟಾಸ್ಕ್ ಹೋಗೋಣ. ನೆಕ್ಸ್ಟ್ ಟಾಸ್ಕ್ ಏನು ಗೊತ್ತಾ? ವೆರಿ ಸಿಂಪಲ್ ಟಾಸ್ಕು. ನೀನು 10 ರೌಂಡ್ಸ್ ತಿರುಗಬೇಕು. ಹಿಂಗೆ ನಿಂತ್ಕೊ ಹೇಳ್ತೀನಿ, ಹಿಂಗೆ ತಿರುಗಿ. ಆ ಥರ ಸಾಕು, ಇವಾಗ ತಿರುಗ್ಬೇಡ, ನಾನು ಟಾಸ್ಕ್ ಕೊಟ್ಮೇಲೆ ತಿರುಗು. 10 ರೌಂಡ್ ತಿರುಗ್ಬಿಟ್ಟು ಅಲ್ಲಿ ಒಂದು ಬಾಟ್ಲ್ ಇಟ್ಟಿರ್ತೀನಿ. ಆ ಬಾಟ್ಲ್ ಮೇಲೆ ಏನೋ ಒಂದು ಬಾಟ್ಲ್ ಇಡ್ತೀನಿ, ಯಾವುದೋ ಒಂದು ಬಾಟ್ಲ್ ಇಡ್ತೀನಿ ಅಲ್ಲಿ. ಆ ಬಾಟ್ಲ್ ಕ್ಯಾಪ್ನ ಹಿಂಗ್ ಹೊಡಿಬೇಕು. ಬಾಟ್ಲ್ ಬಿಡಿಸೋದು ಬೇಕಾಗಿಲ್ಲ, ಕ್ಯಾಪ್ ಮಾತ್ರ ಹೊಡಿಬೇಕು. ಬಾಟ್ಲ್ ನೀರು ಇರುತ್ತೆ, ನೀರು ಚೆಲ್ಕೊಂಡು ನೀನೇ ಒರೆಸ್ಬೇಕು. ಓಕೆನಾ? ಅದು ಮಾತ್ರ ಆಗಲ್ಲ. ಓಕೆ ಗೈಸ್, ಈಗ 5th ಟಾಸ್ಕ್ ಮಾಡೋದಕ್ಕೆ ಟೆರೆಸ್ ಮೇಲೆ ಬಂದಿದ್ದೀವಿ. ನಮ್ಮ ಹುಡುಗ ಆಲ್ರೆಡಿ ಟಾಸ್ಕ್ ಮಾಡೋಕೆ ರೆಡಿ ಆಗಿದ್ದಾನೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಬಂದ ನೋಡಿ ಬರ ಹೋಗಿ ಮಾಡೋ ಟಾಸ್ಕ್ ಮಾಡೋಕೆ. ಗೋ ಸ್ಟ್ಯಾಂಡ್ ದೇರ್. ಓಕೆ ನೋಡಿ, ಇಲ್ಲಿ ಬಾಟ್ಲ್ ಇಟ್ಟಿದ್ದೀವಿ. ಬಾಟ್ಲ್ ಮೇಲೆ ಒಂದು ಕ್ಯಾಪ್ ಇದೆ. ಇವಾಗ ಟಾಸ್ಕ್ ಏನಂದರೆ ಅವ್ನು ಅಲ್ಲೇ ನಿಂತಿರೋ ಕಡೆನೇ 10 ರೌಂಡ್ ತಿರುಗ್ಬಿಟ್ಟು ಬಂದು ಆ ಕ್ಯಾಪ್ನ ಹೊಡಿಬೇಕು. ಅದೇ ಟಾಸ್ಕ್. ಹೌದು, ಹೋಗು ಬೇಗ ಹೋಗು. ಸ್ಟಾರ್ಟ್ ಮಾಡೋಣ. ಪೂರ್ವಿಕ್ ಲೆಟ್ ಸ್ಟಾರ್ಟ್. 10 ರೌಂಡ್ಸ್. 1 2 3 4 5 6 7 8 9 10. ಕಮ್ ಗಾಯ್ಸ್, ನೋಡಿ ಇಲ್ಲಿ ಕ್ಯಾಪ್ ಹೊಡಿಯೋ ಅಂದ್ರೆ ಇವನು ಬಾಟಲ್ನೇ ಬಿಡಿಸ್ಬಿಟ್ಟ. ನೋಡಿ ಇಲ್ಲಿ ನೀರೆಲ್ಲ ಚೆಲ್ದ. ನನಗೆ ಗೊತ್ತಿಲ್ಲ ಈ ತರ ಕತೆ ಮಾಡ್ತಾನೆ ಅಂತ. ಅದಕ್ಕೆ ಏನೋ ಕ್ಯಾಪ್ ಬಿದ್ದೈತೆ. ಬಟ್ ನೀನು ಈ ಟಾಸ್ಕ್ ಅಲ್ಲಿ ಫೇಲ್ ಆದೆ. ಯಾಕೆ ಹೇಳು? ಏನಕ್ಕೆ ಹೇಳು? ಡೋಂಟ್ ಡಿಸ್ಟರ್ಬ್ ದ ಕ್ಯಾಮ್ರಾ. ಏನಕ್ಕೆ ಹೇಳು? ಯಾಕೆ ಅಂದ್ರೆ ನಿನಗೆ ಕ್ಯಾಪ್ ಬೀಳಿಸ್ಬೇಕು ಅಂತ ಅಷ್ಟೇ ಟಾಸ್ಕ್ ಇದೆ. ಬಾಟ್ಲ್ ಯಾಕೆ ಬೀಳಿಸ್ದೆ? ನೋಡಿ ಓಕೆ ಗೈಸ್, ಈಗ ಟೋಟಲಿ 5 ಟಾಸ್ಕ್ ಕಂಪ್ಲೀಟ್ ಆಯಿತು. ಈಗ ಲಾಸ್ಟ್ ಟಾಸ್ಕ್ ಕೊಡ್ತಾ ಇದ್ದೀನಿ ನಮ್ಮ ಹುಡುಗನಿಗೆ. ಬಾರೋ ಇಲ್ಲಿದೆ ನೋಡಿ. 5 ಟಾಸ್ಕಲ್ಲಿ 4 ಟಾಸ್ಕ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ದ. 1 ಟಾಸ್ಕ್ ಮಾತ್ರ ಏನಾಯಿತು ಅಂತ ನೀವೇ ನೋಡಿದ್ರಿ. ಈಗ 6ನೇ ಟಾಸ್ಕ್ ಹೋಗ್ತಾ ಇದ್ದೀವಿ. ಈ ಟಾಸ್ಕಲ್ಲಿ ಏನು ಅಂದರೆ ಅವನು ಒಂದೇ ಕೈ ಯೂಸ್ ಮಾಡಿ, ರೈಟ್ ಹ್ಯಾಂಡ್ ಅಲ್ಲ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿ ಅವನು ಟೀ ಶರ್ಟ್ ಹಾಕೊಬೇಕು. 2 ಕೈ ಯೂಸ್ ಮಾಡೋ ಆಗಿಲ್ಲ, ಬರೀ 1 ಕೈ ಯೂಸ್ ಮಾಡಿ ಅವನು ಟೀ ಶರ್ಟ್ ಹಾಕೊಬೇಕು. ಅದೇ ಟಾಸ್ಕು. ರೆಡಿ ಏನೋ? ಸ್ಟಾರ್ಟ್ ಮಾಡೋಣ. ಓಕೆ ಲೆಟ್ ಸ್ಟಾರ್ಟ್. ಓಕೆ ಗೈಸ್, ಇದು ಲಾಸ್ಟ್ ಟಾಸ್ಕು. ಪೂರ್ವಿಕ್ ಮಾಡ್ತಾ ಇದ್ದಾನೆ. ಈಗ ಅವನು ಒಂದೇ ಕೈಯಲ್ಲಿ ಬರೀ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿ ಟೀ ಶರ್ಟ್ ಹಾಕೊಬೇಕು. ಅದೇ ಟಾಸ್ಕು. ಓಕೆ ಹಾಕೊಳ್ಳೋ, ಸ್ಟಾರ್ಟ್. ಇದೇನಿದು? ಅದು ಟೀ ಶರ್ಟ್. ಅದು ರೈಟ್ ಹ್ಯಾಂಡ್ ಬರ್ತಾ ಇದೆ. ರೈಟ್ ಹ್ಯಾಂಡ್ ಜೇಬಲ್ಲಿ ಇಟ್ಕೋ. ಖುಷಿಯಾಗಿ ಹಾಕೊಂತಾನಪ್ಪ ನಮ್ಮ ಹುಡುಗ. ಟಾಸ್ಕ್ ಮಾಸ್ಟರ್ ಆಗ್ಬಿಟ್ಟವನೆ. ಹಾಕು. ವಾವ್, ವೆರಿ ಗುಡ್. Okay. Anyways, you have to put that hand. No, I will put. ಲೆಫ್ಟ್ ಹ್ಯಾಂಡಲ್ಲಿ ಹೇಳ್ಕೊ, ರೈಟ್ ಹ್ಯಾಂಡಲ್ಲಿ ಇದು ಮಾಡ್ಬಿಡು. ಲೆಫ್ಟ್ ಹ್ಯಾಂಡಲ್ಲಿ ಇದೆ. ಓಕೆ. ಈಗ ನೀನು ರೈಟ್ ಹ್ಯಾಂಡಲ್ಲಿ ಮುಟ್ಟಿದ್ರೆ ಫೇಲ್ ಆಗುತ್ತೆ ಟಾಸ್ಕ್. ಹೇಳಿದ್ದೀನಿ ಈಗಲೇ. ರೈಟ್ ಹ್ಯಾಂಡ್ ಮುಟ್ಟಂಗಿಲ್ಲ, ಲೆಫ್ಟ್ ಹ್ಯಾಂಡಲ್ಲೇ ಎಳಿಬೇಕು. ವೆರಿ ಗುಡ್ ಪೂರ್ವಿಕ್, ಗುಡ್ ಜಾಬ್. ಓಕೆ ಗೈಸ್, ನಮ್ಮ ಹುಡುಗ ಎಲ್ಲ ಟಾಸ್ಕು ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ದಾನೆ. ಒಂದೇ ಒಂದು ಟಾಸ್ಕ್ ಮಾತ್ರ ಸರಿಯಾಗಿಲ್ಲ, ಆ ಬಾಟಲ್ ಕ್ಯಾಪ್ದು. ಅದು ಬಿಟ್ಟರೆ ರಿಮೈನಿಂಗ್ ಎಲ್ಲ ಟಾಸ್ಕನ್ನು ಸೂಪರಾಗಿ ಮಾಡಿದ್ದಾನೆ. ಡಬಲ್ ಟೀ ಶರ್ಟ್.
ಅವ್ನು ಡಬಲ್ ಟಿ ಶರ್ಟ್ ಹಾಕೊಂಡ್ರು ತೋರಿಸ್ತದೇನೆ. ಡಬಲ್ ಟಿ ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಮುಂದಿನ ವಿಡಿಯೋಗೆ ಕಾಯ್ತಾ ಇರಿ. ಹಾಗೆ ಟಾಸ್ಕ್ ಯಾರು ಚೆನ್ನಾಗಿ ಮಾಡಿದ್ರು ಅಂತ ಹೇಳಿ. ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಟಾಸ್ಕ್ಗಳು ನೋಡಿದ್ದೀರಾ, ಈ ವಿಡಿಯೋದಲ್ಲಿ ಇವನ್ ಟಾಸ್ಕ್ಗಳು ನೋಡಿದ್ದೀರಾ. ಯಾರು ತುಂಬ ಚೆನ್ನಾಗಿ ಟಾಸ್ಕ್ ಆಡೋರು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಪೂರ್ವಿಕ್ಗೆ ನೀವೇನಾದರೂ ಸ್ಪೆಷಲ್ ಟಾಸ್ಕ್ಗಳನ್ನ ಕೊಡ್ಬೋದು. ಕಮೆಂಟ್ ಮಾಡಿ. ಪೂರ್ವಿಕ್ ಮಾಡ್ತಾನೆ, ಮಾಡ್ತಾನೆ. ಅವ್ರು ಏನು ಅವ್ರ ಕಮೆಂಟ್ಸ್ ಮಾಡಿ ಮೇಲಾಣೆ ಇಟ್ಟಳು. ನೋಡ್ಬಿಟ್ಟು ನಾನು ಮಾಡ್ತೀನಿ, ಇವಾಗಲೇ ಮಾಡ್ತೀನಿ ಅಂತ ನಾನು ಹೇಳಲ್ಲ. ಓಕೆ, ನೀವು ಕಮೆಂಟ್ ಮಾಡಿದ್ರೆ ಅವ್ನು ಟಾಸ್ಕ್ ಮಾಡ್ತಾನಂತೆ. ಮಾಡಲ್ಲ, ಕಮೆಂಟ್ ಮಾಡಿದ್ರೆ ಮಾಡ್ತೀನಿ, ಅದೇ ನೀವು ಕಮೆಂಟ್ ಮಾಡಿದ ಮೇಲೆ ನೀವೇನು ಕಮೆಂಟ್ ಮಾಡಿದಿರ ನೋಡಿಕೊಂಡು ಆ ಟಾಸ್ಕ್ನ ಮಾಡ್ತಾನೆ. ಕರೆಕ್ಟೇನಾ? ಮಾಡಲ್ಲ, ನೋಡ್ಬಿಟ್ಟು ಅವ್ನು ಹೇಳ್ತಾ ಇರೋದು ನೋಡಿ, ಕಮೆಂಟ್ನ ನೋಡ್ಬಿಟ್ಟು ಅದು ಮಾಡೋದಕ್ಕಾದ್ರೆ ಮಾಡ್ತೀನಿ ಅಂತ ಅಲ್ವೇನಾ? ಓಕೆ, ಎನಿವೇಸ್ ನೋಡ್ಬಿಟ್ಟು ಮಾಡಕ್ಕಾಗುತ್ತೆ ಮಾಡ್ತೀನಿ, ಮಾಡಲ್ಲ ಅಷ್ಟೇ. ಮಾಡೋಕ್ಕಾಗಲ್ಲ ಅಂದರೆ ಮಾಡಲ್ಲ ಅಂತ ಅಷ್ಟೇ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಬಗ್ಗೆ ಏನಾದರೂ ಹೇಳ್ಬೇಕನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವೆರಿ ಗುಡ್. ನೋಡಿ ನಮ್ಮ ಹುಡುಗ ಲಾಗರ್ ಆಗ್ಬಿಟ್ಟ ಆಲ್ರೆಡಿ ಅವನು. Thank you. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.